ಚೈನಾ ಗೆದ್ದಿದ್ರೆ ಅಲ್ಲಿ ಚೈನಾ ಅದೆಲ್ಲ ಎಲ್ಲ ಮಕ್ಕಳಿಗೆ ಫ್ರೀ ಎಜುಕೇಷನ್ ಮಾಡಿಬಿಟ್ಟಿದ್ದಾರೆ ಅವರು. ಹೈಯರ್ ಎಜುಕೇಷನ್ ಫ್ರೀ, ಆರೋಗ್ಯ ಫ್ರೀ. ಹೀಗಾಗಿ ಯಾವ ಸಿಸ್ಟಮ್ ಇದ್ರೆ ಏನು ರೀ, ಕಮ್ಯುನಿಸ್ಟ್ ಸಿಸ್ಟಮ್ ಇರಲಿ, ಮತ್ತಾವುದು ಪ್ರಜಾಪ್ರಭುತ್ವ ಸಿಸ್ಟಮ್ ಇರಲಿ, ಬಡವಾಸ ಸಿಸ್ಟಮ್ ಇರಲಿ, ಅದು ಬೇರೆ. ಎಲ್ಲರೂ ಕಲಿಯು ಸಿಗ್ತದೆ, ಶಾಣಾರು ಆಗ್ತಾರೆ. ಈಗ ನಾನು ಒಂದಿಷ್ಟು 4 ಅಕ್ಷರ ಕಲ್ತಿದ್ದೀನಿ, ನನಗೆ ಮೋಸ ಮಾಡೋಕ್ಕೆ ಬಂದಾಗ ಗೊತ್ತಾಗ್ತದೆ ನನಗೆ. ಮತ್ತು ನಾನು ಹಾದಿಯನ್ನು ಹುಡುಕ್ತಾ ಇರ್ತೀನಿ, ನನ್ನ ಬದುಕು ಹಾದಿಯನ್ನು ಹುಡುಕ್ತಾ ಇರ್ತೀನಿ. ಅಲ್ಲಿ ಪಾಸಿಟಿವ್ ನೆಕ್ಸ್ಟ್ ಹೆಚ್ಚಾಗ್ತದೆ. ಇವತ್ತು ಅದಕ್ಕಾಗಿ ಚೈನಾ ಇದ್ದಿದ್ದು ವಿಶ್ವದ ಬಲಿಷ್ಠ ಅಮೆರಿಕ ಇದ್ದಾರೆ, ಶೆಡ್ ಹೊಡೆದು ನಿಲ್ತಾ ಇದೆ. ಮತ್ತು ಇನ್ನೊಂದು ನೆನಪಿಲ್ಲ ನಮಗೆಲ್ಲರಿಗೂ, ಚೈನಾದ ಕಮ್ಯುನಿಸಮ್ ಟೀಕಾ ಮಾಡಿರಿ, ಏನು ತಪ್ಪಿಲ್ಲ. ಅಸಮಾನತೆ ಬಗ್ಗೆ ಟೀಕಾ ಮಾಡಿರಿ, ಅಲ್ಲ ಸಮಾನ ಇಲ್ಲಪ್ಪ, ಅಲ್ಲಿ ಅಸಮಾನತೆ ಅಂತಂದ್ರೆ ಬೇಡ, ಸಮಾನ ತರಿಸೋದು ಏನೋ ಅಂತ ಬೈರಿ, ಕ್ರೂರದಂತಂದ್ರೆ ಏನು ತಪ್ಪಿಲ್ಲ. ಆದ್ರೆ ಇವತ್ತು ಹೇಳಬೇಕಾಗಿದ್ದೇನಪ್ಪ ಅಂದ್ರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವ ಅಗ್ರಿಕಲ್ಚರ್ ನಡೆದಿದ್ದಾರೆ, ಅದ್ರ ಜೊತೆ ಟೆಕ್ನಾಲಜಿ ಬೆಳೆಸ್ಕೊಳ್ತಾ ಇದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ರಿಚ್ ಅದ, ನೀರಾವರಿನೂ ಮಾಡಿದರು, ಅದನ್ನು ಮಾಡಿದರು. ಇವತ್ತು ಅಮೇರಿಕಾಗಿಂದಲೂ ಪ್ರತಿ ವರ್ಷ $1 ಟ್ರಿಲಿಯನ್ ಲಾಭ ಮಾಡ್ಕೊಳ್ಲಿಕ್ಕಂಥದ್ದು ಇದು ವಾಸ್ತವ. ಇದನ್ನು ಇವತ್ತು ನಾವೆಲ್ಲ ತಿಳ್ಕೊಬೇಕಾಗಿದೆ. ಆ ಹಿನ್ನೆಲೆಯಲ್ಲೇ ನಮ್ಮ ಸಿದ್ದರಾಮಯ್ಯನವರಾಯ್ತು ಮತ್ತು ನಮ್ಮ DK ಅವರಾಯ್ತು, ಅದಕ್ಕಿಂತ ಮುಖ್ಯ ರಾಹುಲ್ ಗಾಂಧಿ ಅನ್ನೋದು ಭಾಳ ವಿಶ್ವಾಸ ಎಲ್ಲರಿಗೂ ಇವತ್ತು ಮೂಡ್ತಾ ಇದೆ. ಯಾಕೆ ಜನನಾಯಕವಾಗಿ ಬೆಳೀತಾ ಇದ್ದಾರೆ. ಅವರು ಸಹಿತ ಇದನ್ನು ಸೀರಿಯಸ್ ತೊಗೊಂಡು, ಮತ್ತು ಅದಕ್ಕೆ ಸಿದ್ದರಾಮಯ್ಯ ಏನು ಇಳಿಸೋ ಅವಶ್ಯಕತೆ ಇಲ್ಲ, 2 ವರ್ಷ ತೆಗೆದು ಹಾಕಿಬಿಟ್ಟು ತಾನು ಹೋಗ್ತಾರೆ ಅವರು. DK ಅವರಿಗೆ ಅವಕಾಶ ಮಾಡಿಕೊಡುವಂಥ ಮೋಸ್ಟ್ ಪ್ರಯತ್ನ ಆಗಿರ್ಬೋದು ಅಂತ ಅನ್ನಿಸ್ತದೆ, ಗೆಸ್ ಹಂಗೆ ಅನ್ನಿಸ್ತದೆ. ಯಾಕಂದ್ರೆ DK ಅವ್ರ ಮೇಲೆ ಪ್ರೀತಿ ಹೈಕ್ ಮಾಡೋದು ಭಾಳ ಅದ. ಮುಖ್ಯವಾಗಿ ಅದರಲ್ಲೂ ಸೋನಿಯಾ ಗಾಂಧಿ ಅವರು ಒಂದು ರೀತಿ ಮಗನನ್ನು ನೋಡಿದಂಗೆ ನೋಡ್ತಾರಂತ ಒಂದು ಸುದ್ದಿಗಳಿದ್ದ, ಸತ್ಯ ಸುಳ್ಳು ಅದಕ್ಕೆ ಬಿಟ್ಟು ಅವ್ರಿಗೆ ಬಿಟ್ಟಂಥ ವಿಷಯ ನಾನು ಕೇಳಿದ್ದು, ಕೆಲವೊಂದಿಷ್ಟು ಅನುಭವಿಸಿದ್ದು ನೆಲಗಟ್ಟಿನಲ್ಲಿ ಮಾತಾಡಿದ್ದೀನಿ. ಹೀಗಾಗಿ ಇದು ಶಾಂತ ಆಗ್ತದೆ ಮತ್ತು ಕೆಲಸಗಳು ಆಗಬೇಕಾಗ್ಯದ. ಕೆಲಸಗಳಿಗೆ ಹೇಳಿದ್ದು ಮಾಡಿದ್ರೆ 2027 ಮತ್ತು ಕಾಂಗ್ರೆಸ್ಸನ್ನು ನಿಶ್ಚಿತನ ಅದರಲ್ಲಿ 2 ಮಾತಿಲ್ಲ. ಆದರೆ ಹೇಳಿದ್ದಲ್ಲಿ ರೈತರ ಮಾರ್ಕೆಟ್ ಕೊಡೋದು, ಎಲ್ಲರಿಗೂ ಫ್ರೀ ಶಿಕ್ಷಣ ಕೊಡೋದು, ನಮಗೆಲ್ಲರಿಗೂ ಫ್ರೀ ಬೇಕಾಗಿಲ್ಲ, ಫ್ರೀ ಶಿಕ್ಷಣ ಮತ್ತು ಫ್ರೀ ಆರೋಗ್ಯ ಕೊಟ್ಟರೆ 2028 ಸರಳ ಗೆಲ್ತಾರೆ ಇವರು. DK ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅನ್ನೋದು ರಾಜಕೀಯ ತಜ್ಞರ ಅಭಿಪ್ರಾಯ. ನೀವು ಏನಂತೀರಿ ಇದಕ್ಕೆ? ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಹೆಚ್ಚು ಹೆಚ್ಚು ಸತ್ಯದ ಕೈಗೊಂಡು ವಂದನೆಗಳು.